ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನಗಳ ನಂತರ ಅಗೇನ್ ಯೂಟ್ಯೂಬ್ ಅಲ್ಲಿ ನಾನು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೇಲಿ ರಿನೋವೇಷನ್ ವರ್ಕ್ ನಡೀತಾ ಇತ್ತಲ್ವಾ, ಹಾಗಾಗಿ ನನ್ಗೆ ಯಾವುದೇ ರೀತಿ ಲಾಂಗ್ ವಿಡಿಯೋಸ್ನ ಶೂಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋವಷ್ಟು ಟೈಮೇ ಇರಲಿಲ್ಲ. ಹಾಗಾಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ನಾನು ಈವ್ನಿಂಗ್ ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಅಥರ್ವನ್ಗೆ ಮಲಗಿಸಿದೆ, ಆಮೇಲೆ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಈವ್ನಿಂಗ್ ದೀಪ ಹಚ್ಚಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ರಿನೋವೇಷನ್ ಆಗಿನ ಮೇಲೆ ನಮ್ಮ ಮನೆ ಈ ರೀತಿ ಕಾಣಿಸ್ತಾ ಇತ್ತು. ಬಿಫೋರ್ ಹೇಗೆ ಕಾಣಿಸ್ತಾ ಇತ್ತು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಊರಿಗೆ ಹೋಗಿದ್ದೆ. ಊರಿಂದ ಬರೋವಾಗ ಮಮ್ಮಿ ಇಷ್ಟೊಂದೆಲ್ಲ ಥಿಂಗ್ಸ್ ನ ಕೊಟ್ಟು ಕಳ್ಸಿದ್ರು. ನಮ್ಮ ಮನೇಲಿ ಏನು ಇರಲ್ಲ ಅಂತಲ್ಲ, ಅದೆಲ್ಲ ಕೊಟ್ಟು ಕಳ್ಸೋದಕ್ಕೆ ಅವ್ರಿಗೆ ಏನೋ ಒಂಥರ ಖುಷಿ. ಅದಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ, ಅವ್ರು ಏನೇ ಕೊಟ್ಟರು ತಗೊಂಡ್ ಬರ್ತಾ ಇರ್ತೀನಿ. ನಾವು ಊರಿಗೆ ಬರ್ತಾ ಇದೀವಿ ಅಂತ ಗೊತ್ತಾಗಿದ ತಕ್ಷಣ ಎಲ್ಲಾನು ಜೋಡಿಸಿಟ್ಬಿಟ್ಟಿರ್ತಾರೆ. ಚವಳೆಕಾಯಿ ಅದೆಲ್ಲ ಹೊಲದಲ್ಲೇ ಬೆಳೆದಿದ್ರು. ಇವಾಗ ಚವಳೆಕಾಯಿ, ಸೋರೆಕಾಯಿ, ಪುಂಡಿ ಪಲ್ಯ ಅದೆಲ್ಲ ಹೊಲದಲ್ಲೇ ಬೆಳೆದಿತ್ತು, ನಮ್ಮ ಹೊಲದಲ್ಲೇನೆ. ಆಮೇಲೆ ಮಮ್ಮಿ ಮನೆಯಿಂದನೇ ಬದ್ನಿಕಾಯಿ ಗಿಡ ಎಲ್ಲ ಹಾಕಿದ್ರು, ಅದನ್ನೆಲ್ಲ ಕೊಟ್ಟು ಕಳ್ಸಿದ್ರು. ಹಂಗೆ ಜೊತೆಗೆ ಒಂದಷ್ಟು ಚವಳಿಕಾಯಿ ಕೂಡ ನಾನು ಅಲ್ಲೇ ಊರಲ್ಲೇ ಸೋಸ್ಕೊಂಡು ತಗೊಂಡ್ ಬಂದಿದ್ದೆ. ಮತ್ತೆ ಪಲ್ಯ ಮಾಡೋದು ಕರ್ಚಿಕಾಯಿ ಇರುತ್ತಲ್ವಾ, ಅದು, ಆಮೇಲೆ ನುಗ್ಗೆಕಾಯಿ ಸೊಪ್ಪು, ಮತ್ತೆ ಇನ್ನು ಪುದೀನ ಸೊಪ್ಪು, ಅದನ್ನೆಲ್ಲಾನು ಜೋಡಿಸಿಟ್ಟಿದ್ರು ಮಮ್ಮಿ. ಆಮೇಲೆ ಮನೆಯಲ್ಲೇ ಕೋಳಿ ಸಾಕಿದ್ದಾರೆ, ಅದಕ್ಕೆ ಒಂದಷ್ಟು ಜವಾರಿ ತತ್ತಿ ಕೂಡ ಇಟ್ಟಿದ್ರು. ಮಮ್ಮಿ ಏನಂದ್ರೆ ಫಸ್ಟ್ ಕೋಳಿಗೆ ಮರಿಗೆ ಮಾಡ್ಸಕ್ ಇಟ್ಬಿಡೋಣ ಅಂತ ಹೇಳಿದ್ರು. ಆದ್ರೆ ಇವಾಗ ಬೇಸಿಗೆ ಇನ್ನೂ ಹಾಗೆ ಇದೆ ಅಲ್ವಾ, ಅದಕ್ಕೆ ಮರಿ ಆಗೋದಿಲ್ಲ ಅಂತ ಹೇಳಿ ಎಗ್ ಕೂಡ ಎಲ್ಲಾನು ನಮ್ಗೆ ಕೊಟ್ಟು ಕಳ್ಸಿದ್ರು. ಮತ್ತೆ ಆನ್ ದಿ ವೇ ಬರ್ತಾ ಹೈವೇನಲ್ಲಿ ಒಳ್ಳೆ ಪೇರಲಕಾಯಿ ಮಾರ್ತಿರ್ತಾರೆ, ಅದನ್ನು ಕೂಡ ಒಂದ್ ಸ್ವಲ್ಪ ತಗೊಂಡ್ ಬಂದಿದ್ದೆ. ನಮ್ ದಿವ್ಯಾನ್ಗಂತೂ ತುಂಬಾ ಇಷ್ಟ. ಇಷ್ಟೆಲ್ಲ ತರಕಾರಿನ ಊರಿಂದಾನೇ ತಗೊಂಡ್ ಬಂದೆ. ಅದಾದ್ಮೇಲೆ ನೆಕ್ಸ್ಟ್ ದಿವ್ಯ ಕೇಳಿದ್ಲು, ಮಮ್ಮಿ ಪೇರಲಕಾಯಿ ಕಟ್ ಮಾಡ್ಕೊಡು, ನಾನು ತಿಂತೀನಿ ಅಂತ ಹೇಳಿ. ಅದಕ್ಕೆ ಅವಳಿಗೆ ಪೇರಲಕಾಯಿ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೆ. ಇದು ಒಳಗಡೆ ಪಿಂಕ್ ಕಲರ್ ಇತ್ತು. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ತಿಂದಿದ್ರ ಪಿಂಕ್ ಕಲರ್ ಪೇರಲಕಾಯಿ? ಆಮೇಲೆ ಇದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಬಿಟ್ಟು ಇದಕ್ಕೆ ಸ್ವಲ್ಪ ಖಾರ ಮತ್ತೆ ಉಪ್ಪು ಹಾಕಿ ದಿವ್ಯ ಕೊಟ್ಟೆ. ಅಷ್ಟೊತ್ತಿಗೆ ಅಥರ್ವ ಕೂಡ ಎದ್ಬಿಟ್ಟಿದ್ದ. ಅವ್ನು ತೂಕೊಂತ ಕುಂತಿದ್ಲು. ಅವಳು ತಿನ್ಕೊಂತ ತೂಗ್ತಾ ಇರು ಅಂತ ಹೇಳಿ ಕೊಟ್ಬಿಟ್ಟು ಬಂದು ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರಿಜ್ ಅಲ್ಲಿ ಒಂದ್ ಸ್ವಲ್ಪ ಹುರುಳಿ ಕಾಳನ್ನ ಮೊಳಕೆ ಕಟ್ಸಿದ್ದೆ, ಅದನ್ನ ಬಾಕ್ಸ್ ಅಲ್ಲಿ ಹಾಕಿ ಹಂಗೆ ಇಟ್ಟೋಗಿದ್ದೆ. ಇವತ್ತು ಅದನ್ನು ಪಲ್ಯ ಮಾಡೋಣ. ಅದ್ರ ಜೊತೆಗೆ ಊರಿಂದ ಕರ್ಚಿಕಾಯಿ ತಂದಿದ್ದೆ ಅಲ್ವಾ, ಅದನ್ನ ಮಾಡೋಣ ಅಂತ ಹೇಳಿ 2 ಪಲ್ಯ ಮಾಡ್ತಾ ಇದ್ದೀನಿ. ಕರ್ಚಿಕಾಯಿ ನಾನು ಇವತ್ತೇ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದನ್ನ ಆಲ್ರೆಡಿ ನಾನು ಅಲ್ಲಿದ್ದಾನೆ ಸೋಸ್ಕೊಂಡೆ ತಗೊಂಡ್ ಬಂದಿದ್ದೆ. ಇವಾಗ ಅದನ್ನ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ, ಅದೆಲ್ಲ ಒಡೆದು ಈ ತರ ಪೀಸ್ ಪೀಸ್ ಆಗ್ಬಿಡುತ್ತಾ, ಅದಕ್ಕೆ ಅದು ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ನಾನು ಇವತ್ತೇ ಪಲ್ಯ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಕರ್ಚಿಕಾಯಿ ಎಲ್ಲ ಆಲ್ಮೋಸ್ಟ್ ಎರೆಹೊಲದಾಗ ಬೆಳೆದಿರ್ತೈತಲ್ಲ, ಮಣ್ಣು ಇರುತ್ತೆ. ನಾನೇನು ತೊಳೆದಿರ್ಲಿಲ್ಲ, ಹಂಗೆ ಸೋಸಿದ್ದೆ, ತುಂಬೆಲ್ಲ ತೆಗ್ದಿದ್ದೆ. ಅದಕ್ಕೆ ಇವಾಗ ಪಲ್ಯ ಮಾಡೋವಾಗ 1 ಟೈಮ್ ತೊಳೆದ್ಬಿಟ್ಟು ಆಮೇಲೆ ಇದನ್ನ ಉರಿತಾ ಇದ್ದೀನಿ. ಈ ಕರ್ಚಿಕಾಯಿನ ಚೆನ್ನಾಗಿ ಹುರ್ದ್ಕೊಳ್ಬೇಕು. ಹಾಗೇನೆ ಅದು ಚೆನ್ನಾಗಿ ಹುರಿದ್ಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ಆಮೇಲೆ ನಾನು ಇದೇ ಹಂಚಲ್ಲೇ ಕರ್ಚಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಹಂಚು ಚೆನ್ನಾಗಿ ಕಾದಿದ್ಮೇಲೆ ಇದಕ್ಕೆ ಎಣ್ಣೆ, ಸ್ವಲ್ಪ ಜೀರಿಗೆನ ಹಾಕಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಎಲ್ಲ ಸಾಫ್ಟ್ ಆಗಿ ಬೆಂದಾದ್ಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋ ಕರ್ಚಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ 2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಕರ್ಚಿಕಾಯಿ ಪಲ್ಯ ರೆಡಿ ಆಗುತ್ತೆ. ಮತ್ತೆ ಇನ್ನೊಂದ್ ಸೈಡ್ ನಾನು ಹುರುಳಿ ಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ, ಅದ್ರ ಪಲ್ಯನೂ ಮಾಡ್ತಾ ಇದ್ದೀನಿ. ಒಂದ್ ಕಡಾಯಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಮೊಳಕೆ ಕಟ್ಕೊಂಡಿರೋ ಹುರುಳಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹುರುಳಿ ಕಾಳನ್ನ ನಾರ್ಮಲ್ ಆಗಿ ನಾನು ತುಂಬಾ ಸರ್ತಿ ಪಲ್ಯ ಮಾಡಿದ್ದೀನಿ, ಬಟ್ ಈ ರೀತಿ ಮೊಳಕೆ ಕಟ್ಬಿಟ್ಟು ಇದೇ ಫಸ್ಟ್ ಟೈಮ್ ಪಲ್ಯ ಮಾಡ್ತಾ ಇದ್ದೀನಿ. ಹುರುಳಿ ಕಾಳು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ 2 ನಿಮಿಷ ಬೇಯಿಸ್ಕೊಂಡು ಅದಾದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಆಯ್ತಷ್ಟೇ, ಹುರುಳಿ ಕಾಳು ಪಲ್ಯ ರೆಡಿ ಆಗುತ್ತೆ. ಬಟ್ ಇದಕ್ಕೆ ಒಂದ್ 2-3 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಕರಗೋಷ್ಟು ನೀರು ಕೂಡ ಸೇರಿಸ್ಕೊಂಡೆ. ಕ್ಲೋಸ್ ಮಾಡ್ಬಿಟ್ಟು 2 ನಿಮಿಷ ಬೇಯೋದಿಕ್ಕೆ ಇಟ್ಬಿಟ್ಟು ಬಂದೆ. ಇನ್ನೊಂದ್ ಸೈಡ್ ದಿವ್ಯಾ ಮೇಡಮ್ ಹೋಮ್ವರ್ಕ್ ಮಾಡ್ತಾ ಇದ್ರು. ಅವ್ರಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಥರ್ವ ಅಂತೂ ಹೋಮ್ವರ್ಕ್ ಮಾಡ್ಸೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಅವ್ನ್ ಬುಕ್ ನೋಡಿದ ತಕ್ಷಣ ನನ್ಗೂ ಬುಕ್ ಬೇಕು ಅಂತ ಹೇಳಿ ಕಾಡಿಸ್ತಾ ಇದ್ದ ದಿವ್ಯನ್ ಜೊತೆಗೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದ್ರು. ಅವ್ರ ಕಡೆ ಇಬ್ಬರನ್ನು ಕೊಟ್ಬಿಟ್ಟು ದಿವ್ಯಾಗ ಹೋಮ್ವರ್ಕ್ ಮಾಡಿಸಿ ಆಮೇಲೆ ಅಥರ್ವನ್ ನೋಡ್ಕೊಳ್ತಾ ಇರಿ ಅಂತ ಹೇಳ್ಬಿಟ್ಟು ರೊಟ್ಟಿ ಕೂಡ ರೆಡಿ ಮಾಡಿದೆ. ನನ್ಗೆ ಊಟದಲ್ಲಿ ಒಂದೊತ್ತಾದ್ರೂ ರೊಟ್ಟಿ ಬೇಕೇ ಬೇಕು, ಅದಕ್ಕೋಸ್ಕರ ಇವತ್ತು ನೈಟ್ ರೊಟ್ಟಿ ಮಾಡಿದ್ದೆ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ.